ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ BPL ಕಾರ್ಡ್ ನಂತರ APL ಕಾರ್ಡ್ ಇದೆಯೋ ಅವರು ಈ ಎರಡು ಕೆಲಸವನ್ನು ಮಾಡಿದ್ರೆ ಮಾತ್ರ ಇನ್ನು ಮುಂದೆ ರೇಷನ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ಅವ್ರಿಗೆ ರೇಷನ್ ಸಿಗೋದಿಲ್ಲ. ಏನು ಮಾಡಿಸ್ಬೇಕು, ಎಲ್ಲಿ ಮಾಡಿಸ್ಬೇಕು, ಯಾವತ್ತು ಕೊನೆಯ ದಿನಾಂಕ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಇನ್ನು ಯಾರೆಲ್ಲ BPL ಕಾರ್ಡ್ ಅಥವಾ APL ಕಾರ್ಡನ್ನು ಹೊಂದಿದ್ದೀರಾ ಅಂಥವರು ಪ್ರತಿ ತಿಂಗಳು ರೇಷನನ್ನು ಪಡ್ಕೋಬೇಕಾದ್ರೆ ನೀವು ಈ ಎರಡು ಕೆಲಸವನ್ನು ಮಾಡಿದ್ರೆ ಮಾತ್ರ ಪ್ರತಿ ತಿಂಗಳು ರೇಷನ್ ಸಿಗುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ರೇಷನ್ ಸಿಗೋದಿಲ್ಲ ಸ್ನೇಹಿತರೆ. ಇನ್ನು ಮೊದಲಿಗೆ ಏನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ KYCಯನ್ನು ಮಾಡಿಸಿರ್ಬೇಕಾಗಿರುತ್ತೆ. KYC ಮಾಡಿಸಿಲ್ಲ ಅಂತ ಅಂದರೆ ಇನ್ನು ಮುಂದೆ ನಿಮಗೆ ರೇಷನ್ ಸಿಗೋದಿಲ್ಲ. ಸೊ KYC ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ತಿಳ್ಕೊಳ್ಳೋದು ಅಂತ ನಾನು ತಿಳಿಸ್ತೀನಿ. ಒಂದು ವೇಳೆ ಆಗದೇ ಇದ್ದರೆ ಎಲ್ಲಿ ಮಾಡಿಸ್ಬೇಕು, ಯಾವತ್ತು ಕೊನೆಯ ದಿನಾಂಕ ಅಂತ ತಿಳಿಸ್ತೀನಿ. ಮೊದಲಿಗೆ ನಿಮ್ಮ ರೇಷನ್ ಕಾರ್ಡ್ KYC ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ತಿಳ್ಕೊಳ್ಳೋದಪ್ಪ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟರೆ ಈ ರೀತಿ ಬರುತ್ತೆ. ಇಲ್ಲಿ ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀತಿಯಾಗಿ ಬರುತ್ತೆ. ಇಲ್ಲಿ ಈ ಸೇವೆಗಳ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ನಂತರ ಲೆಫ್ಟ್ ಸೈಡಲ್ಲಿ ಈ ಸ್ಥಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಬೆಂಗಳೂರು ವಿಭಾಗ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದವರು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಮೈಸೂರು ವಿಭಾಗ ಅಂತಿದೆ ನೋಡಿ. ಸೊ ಯಾವ ಡಿಸ್ಟಿಕ್ಗೆ ಮೈಸೂರು ವಿಭಾಗಕ್ಕೆ ಬರುತ್ತಪ್ಪ ಅಂತ ಅಂದರೆ ಬಾಗಲಕೋಟೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಈ ಡಿಸ್ಟಿಕ್ ಅವರು ಮೈಸೂರು ವಿಭಾಗದ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿಯಾಗಿ ಕಲಬುರಗಿ ವಿಭಾಗ ಅಂತಿದೆ ನೋಡಿ. ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಯಾದಗಿರಿ, ವಿಜಯನಗರ ಈ ಡಿಸ್ಟಿಕ್ ಅವರು ಕಲಬುರಗಿ ವಿಭಾಗದ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ವಿತ್ OTP, ವಿತೌಟ್ OTP ಅಂತಿದೆ. ವಿತೌಟ್ OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ RC ನಂಬರ್ ಅಂತಿದೆ ನೋಡಿ, ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕ್ಬಿಟ್ಟು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಎಷ್ಟು ಜನರದ್ದು ನಿಮ್ಮ ರೇಷನ್ ಕಾರ್ಡಲ್ಲಿ KYC ಆಗಿದೆ, ಎಷ್ಟು ಜನರದ್ದು ಬಾಕಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಮೆಂಬರ್ ಕೌಂಟ್ ಅಂತಿದೆ ನೋಡಿ, ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ 3 ಜನ ಇದ್ದಾರೆ. KYC ಡನ್ ಅಂತ ಹೇಳ್ಬಿಟ್ಟು ಎಷ್ಟು ಜನರದ್ದು KYC ಆಗಿದೆ, 3 ಜನರದ್ದು ಸಹ KYC ಆಗಿದೆ. KYC ರಿಮೈನಿಂಗ್ 0 ಅಂತಿದೆ ನೋಡಿ, ಅಲ್ಲಿ ಯಾರ್ದಾದ್ರೂ KYC ಆಗದೇ ಇದ್ದರೆ ಇಲ್ಲಿ KYC ರಿಮೈನಿಂಗ್ ಅಂತಿದೆ ನೋಡಿ, ಅಲ್ಲಿ 0 ಇದೆ. 0 ಅಂತ ಇದ್ದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರದ್ದು ಎಲ್ಲರದ್ದು KYC ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇನಾದರೂ 1, 2, 3 ಈ ರೀತಿ ಬಂದರೆ ಯಾರ್ದು ಪೆಂಡಿಂಗ್ ಇರುತ್ತೋ ಅಂಥವ್ರದ್ದು KYCಯನ್ನು ಮಾಡಿಸ್ಬೇಕಾಗುತ್ತೆ. ಎಲ್ಲಿ ಮಾಡಿಸ್ಬೇಕಪ್ಪ ಅಂತ ಅಂದರೆ ನೀವು ರೇಷನ್ ತೊಗೊತೀರಲ್ವ, ಅಲ್ಲಿ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ನಂತರ KYC ಯಾರ್ದಾಗಿಲ್ವೋ ಅವ್ರು ಹೋಗ್ಬಿಟ್ಟು ತಮ್ಮ ಕೊಟ್ಟರೆ ಅವರು KYCಯನ್ನು ಮಾಡ್ತಾರೆ. ಈ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ರೇಷನ್ ಬರುತ್ತೆ. ಇಲ್ಲ ಅಂತಂದರೆ ರೇಷನ್ ನಿಂತೋಗುತ್ತೆ. KYC ಮಾಡಿಸೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂತ ಅಂದರೆ ಜನವರಿ 31 ಆಗಿರುತ್ತೆ. ಹಾಗಾಗಿ ಯಾರೆಲ್ಲ KYCಯನ್ನು ಮಾಡಿಸಿಲ್ವೋ ಕೂಡಲೇ KYCಯನ್ನು ಮಾಡಿಸಿ. ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕೆಲಸ ಏನಪ್ಪ ಅಂತ ಅಂದರೆ ಯಾರೆಲ್ಲ SC ನಂತರ ST ವರ್ಗದವರು ಇದ್ದೀರಾ ಅಂಥವರು ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಕ್ಯಾಸ್ಟನ್ನು ಮ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ಕ್ಯಾಸ್ಟನ್ನು ಆ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಬೇಕಾಗುತ್ತೆ. ಅದು ಮಾಡಿಸಿಲ್ಲ ಅಂತ ಅಂದರೂ ಸಹ ನಿಮಗೆ ಮುಂದಿನ ತಿಂಗಳಿಂದ ಫೆಬ್ರವರಿ ತಿಂಗಳಿಂದ ರೇಷನ್ ಸಿಗೋದಿಲ್ಲ. ಹಾಗಾಗಿ ಯಾರೆಲ್ಲ KYC ಮಾಡಿಸಿಲ್ವ ಅಂಥವ್ರು KYCಯನ್ನು ಮಾಡಿಸಿ. ನಂತರ SC ST ಪಂಗಡದವರು ನಿಮ್ಮ ಕ್ಯಾಸ್ಟನ್ನು ರೇಷನ್ ಕಾರ್ಡ್ಗೆ ಲಿಂಕನ್ನು ಮಾಡಿಸ್ಬೇಕಾಗುತ್ತೆ. ಅದು ಮಾಡಿಸಿಲ್ಲ ಅಂದರೂ ಸಹ ನಿಮಗೆ ರೇಷನ್ ಸಿಗೋದಿಲ್ಲ. ಹಾಗಾಗಿ ಇದು ಎಲ್ಲಿ ಮಾಡ್ತಾರಪ್ಪ ಅಂತಂದರೆ ನೀವು ರೇಷನ್ ತೊಗೊತೀರಲ್ವ, ಅಲ್ಲೇ ಹೋಗ್ಬಿಟ್ಟು ನಿಮ್ಮ ಕ್ಯಾಸ್ಟು ನಂತರ ರೇಷನ್ ಕಾರ್ಡನ್ನು ಎತ್ಕೊಂಡು ಹೋದರೆ ಅವರು ಲಿಂಕನ್ನು ಮಾಡ್ತಾರೆ. ಹಾಗಾಗಿ ಇವೆಲ್ಲ ಮಾಡಿಸೋದಕ್ಕೆ ಜನವರಿ 31 ಕೊನೆಯ ದಿನಾಂಕ ಆಗಿರುತ್ತೆ. ಜನವರಿ 31ನೇ ತಾರೀಕು ಒಳಗಡೆ ನೀವು ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ರೇಷನ್ ಸಿಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಮಾಡಿಸಿಲ್ವೋ ಅಂಥವ್ರು ಕೂಡಲೇ ಮಾಡಿಸಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವ ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.